ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್ಸ್. ಇದು ಯುಗಾದಿ ಹಬ್ಬದ ದಿನದ ಮಿನಿ ಬ್ಲಾಗ್ ಆಗಿತ್ತು. ಸೊ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ಸೊ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಇನ್ನು ಒಬ್ಬಟ್ಟು ಯುಗಾದಿ ಹಬ್ಬ ಅಂದಮೇಲೆ ಒಬ್ಬಟ್ಟು ಮಾಡಲೇಬೇಕಲ್ವಾ. ಸೊ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಕಣಕ ರೆಡಿ ಮಾಡಿಕ್ತಾ ಇದ್ದೆ. ಸೊ ಒಬ್ಬಟ್ಟು ಚೆನ್ನಾಗಿ ಬರಬೇಕು ಅಂತಂದರೆ ಕಣಕ ತುಂಬಾ ಚೆನ್ನಾಗಿರಬೇಕು. ಸೊ ಈ ಥರ ಸ್ವಲ್ಪ ನಾನು ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊಂಡೆ. ಬೇಕಾದರೆ ಚಿರೋಟಿ ರವೆನೂ ಹಾಕ್ಕೊಳ್ಬೋದು. ಸೊ ಚಿರೋಟಿ ಮೈದಾನ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನಂತೂ ತುಂಬ ದಿನಗಳಾಗಿತ್ತು ಒಬ್ಬಟ್ಟು ಮಾಡಿ ಮನೆಯಲ್ಲಿ. ಸೊ ಇನ್ನು ಹಬ್ಬಕ್ಕೆ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿ ತುಂಬಾ ಸಖತ್ತಾಗಿ ಬಂದಿತ್ತು. ನಾನಿಲ್ಲಿ ಕಡಲೆಬೇಳೆ ಹಾಕಿ ಮಾಡಿದ್ದೀನಿ. ಸೊ ಸಮ್ಟೈಮ್ಸ್ ತೊಗರಿಬೇಳೆ ಹಾಕಿನೂ ಸಹ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಕಡಲೆಬೇಳೆನ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಗ್ರೈಂಡರ್ಗೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಾಫ್ಟಾಗಿ ಹೂರಣನ ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಪೂಜೆ ಎಲ್ಲನೂ ರೆಡಿ ಆಗಿತ್ತು. ಇನ್ನು ಅಡುಗೆಗೆ ಅಂತ ಇನ್ನೂ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಇಲ್ಲದೇ ಇರೋಕ್ಕಾಗತ್ತಾ. ಸೊ ಒಬ್ಬಟ್ಟು ಸಾರೂ ಸಹ ಮಾಡಿದ್ದೆ. ಜೊತೆಗೆ ಸ್ವಲ್ಪ ಪಲ್ಯ, ಹೆಸರುಬೇಳೆ ಈ ಥರ ಮಾಡಿಕೊಂಡು ಸ್ವಲ್ಪ ಬೋಂಡ ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಅಡುಗೆನೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಜಾಸ್ತಿ ವೆರೈಟೀಸ್ ಎಲ್ಲ ಏನೂ ಮಾಡಿರಲಿಲ್ಲ. ಸೊ ಜಸ್ಟ್ ಸಿಂಪಲ್ಲಾಗಿ ಒಂದು ಹೆಸರು ಬಾಳೆ ಮತ್ತು ಕಡಲೆ ಉಸ್ಲಿ ಮತ್ತು ಒಬ್ಬಟ್ಟು ಸಾರು, ಒಬ್ಬಟ್ಟು ಮತ್ತು ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೆ. ಇದಿಷ್ಟು ನನ್ನ ಹಬ್ಬದ ಅಡುಗೆ ಆಗಿತ್ತು. ತುಂಬಾ ಚೆನ್ನಾಗಿ ಬಂತು. ಸೊ ಇನ್ನು ಒಬ್ಬಟ್ಟನ್ನ ಬಂದು ಪ್ರೆಸರಲ್ಲಿ ಮಾಡೋಣ ಅಂತ ಮಾಡಿದೆ. ಸೊ ಏನೋ ಸೆಟ್ ಆಗಿಲ್ಲ ನನಗೆ. ಇನ್ನು ಟೈಮು ಜಾಸ್ತಿ ಇಡಿಸುತ್ತೆ ಅಂತ ಅಂದ್ಬಿಟ್ಟು ಕೈಯಲ್ಲೇ ಸ್ವಲ್ಪ ಪೂಜೆಗೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಕೈಯಲ್ಲೇ ತಟ್ಟಿ ಹಾಕ್ಕೊಬಿಡೋಣ ಅಂತ ಅಂದ್ಬಿಟ್ಟು ತಟ್ಟಿ ಹಾಕ್ಕೊಂಡೆ. ಒಬ್ಬಟ್ಟು ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಸೊ ಊಟನ ಅಡುಗೆನೂ ಅಷ್ಟೇ ಎಲ್ಲನೂ ಚೆನ್ನಾಗಿ ಇತ್ತು. ಸೊ ಹೋಪ್ ನಿಮ್ಮೆಲ್ಲರ ಮನೆಗಳಲ್ಲೂ ಸಹ ತುಂಬಾ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ನೀವೆಲ್ಲ ಏನೇನು ಥರ ವೆರೈಟಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇನ್ನು ಈ ತವ ಬಂದುಬಿಟ್ಟು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಬೇಕಾಗಿದ್ದರೆ ಪ್ರಾಡಕ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ಸೊ ಯಾವುದಾದ್ರೂ ಪ್ರಾಡಕ್ಟ್ಸ್ ಆಗಿರ್ಬೋದು ಮೆನ್ಷನ್ ಮಾಡಿಬಿಟ್ಟು ಲಿಂಕ್ ಅಂತ ಕಳಿಸಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಪ್ರತಿ ವರ್ಷ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೆ. ಸೊ ಈ ವರ್ಷ ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ಮನೆಯಲ್ಲಿ ಹಬ್ಬ ಮಾಡಿಬಿಟ್ಟು ಆಮೇಲೆ ಊರಿಗೆ ಹೋಗ್ತಾ ಇದ್ವಿ. ಸೊ ಈ ವರ್ಷ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೆ. ಮನೆಯಲ್ಲೇ ಹಬ್ಬ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಒಬ್ಬಟ್ಟಂತೂ ತುಂಬಾ ಸಖತ್ತಾಗಿ ಬಂದಿತ್ತು. ಸೊ ಮಾಡೋಕ್ಕೂ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿ ಹೂರ್ಣ ಮತ್ತು ಕಣಕ ಎಲ್ಲನೂ ಕರೆಕ್ಟಾಗಿ ಹದವಾಗಿ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿತ್ತು. ಯೂಶಲಿ ಹೇಳಬೇಕಂದ್ರೆ ನಮ್ಗೆ ಒಬ್ಬಟ್ಟು ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಸೊ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಮಿಸ್ಟೇಕ್ ಮಾಡಿಬಿಡ್ತಾ ಇದ್ದೆ. ಸೊ ಹಾಗಾಗಿ ಈ ಸರಿ ಸ್ವಲ್ಪ ಜಾಗ್ರತೆಯಿಂದ ಮಾಡಿದೆ. ಕರೆಕ್ಟಾಗಿ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದ ಥರನೇ ಮಾಡಿದೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ